ಮಪ್ತಿ ಚಿತ್ರದಲ್ಲಿ ರೋಣಾಪುರಕ್ಕೆ ರಾಕ್ಷಸನೂ ರಕ್ಷಕನೂ ಆಗಿ ರಣಗಲ್ ರಾಜ ಬರಮಾಡಿದ್ದು ಗೊತ್ತೇ ಇದೆ. ಆದರೆ ಈ ಭೈರತಿ ರಣಗಲ್ ಯಾರು, ಆತನ ಹಿನ್ನೆಲೆ ಏನು ಎನ್ನುವುದಕ್ಕೆ ಉತ್ತರ ಎನ್ನುವಂತೆ ಭೈರತಿ ರಣಗಲ್ ಸಿನಿಮಾ ಮೂಡಿವೆ. ಕನ್ನಡ ಚಿತ್ರರಂಗದ ಮಟ್ಟಿಗೆ ಇದು ಮೊದಲ ಪ್ರಿಕ್ವೆಲ್ ಸಿನಿಮಾ. ತನ್ನ ಜನರಿಗೆ ಒಳ್ಳೆಯದು ಮಾಡಬೇಕು, ಅವರ ರಕ್ಷಣೆಗೆ ನಿಲ್ಲಬೇಕು, ಅದಕ್ಕಾಗಿ ಪ್ರಾಣ ತೆಗೆಯೋಕ್ಕೂ ಸಿದ್ಧ, ಪ್ರಾಣ ಕೊಡುವುದಕ್ಕೆ ಸಿದ್ಧ ಎಂದು ರಣಗಲ್ ಶಪಥ ಮಾಡಿದ್ಯಾಕೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಯು ಸಂಗಿ ಯಾಕೆ ಅನ್ನೋನ ಜೊತೆ ಮಾತನಾಡಲ್ಲ? ರಣಗಲ್ ಮಾಫಿಯಾ ಡಾನ್ ಆಗಿ ಬದಲಾಗಿದ್ಯಾಕೆ? ಅಂತಹ ಬದಲಾದ ಕಾರಣ ಏನು ಎನ್ನುವ ಪ್ರಶ್ನೆಗಳು ಮಪ್ತಿ ಸಿನಿಮಾ ಉಳಿಸಿತ್ತು. ಭೈರತಿ ರಣಗಲ್ ಟೀಸರ್ ಬಂದಾಗಲೇ ಆತ ಮೊದಲಿಗೆ ವಕೀಲನಾಗಿದ್ದ, ಬಳಿಕ ಡಾನ್ ಆಗಿದ್ದಾನೆ ಎನ್ನುವುದು ಗೊತ್ತಾಗಿತ್ತು. ಆದರೆ ಇಷ್ಟಕ್ಕೆಲ್ಲ ಕಾರಣವಾದ ಆ ಘಟನೆ ಏನು ಎನ್ನುವುದರ ಸುತ್ತ ಈ ಸಿನಿಮಾ ಕತೆ ಸುತ್ತುತ್ತದೆ. ಕೊನೆಗೆ ಎಲ್ಲಿಂದ ಶುರುವಾಯಿತು ಅಲ್ಲಿಗೆ ಬಂದು ನಿಲ್ಲುತ್ತದೆ. ಎಂಡ್ ಕಾರ್ಡ್ ವೇಳೆಗೆ ಸೀಕ್ವೆಲ್ ಕೂಡ ಬರುತ್ತಾ ಎನ್ನುವ ಕುತೂಹಲವನ್ನು ಮೂಡಿಸುತ್ತದೆ. ಸಿನಿಮಾ ಹೇಗಿದೆ? ಮಪ್ತಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದರಿಂದ ಸಹಜವಾಗಿ ಪ್ರಿಕ್ವೆಲ್ ಮೇಲೆ ನಿರೀಕ್ಷೆ ಇತ್ತು. ನರ್ತನ್ ಆ ಪ್ರಯತ್ನದಲ್ಲಿ ಭಾಗಶಃ ಸಫಲರಾಗಿದ್ದಾರೆ. ಹೆಚ್ಚು ಪ್ರಯೋಗ ಮಾಡಲು ಹೋಗದೆ ಒಂದು ಡೀಸೆಂಟ್ ಸಿನಿಮಾ ಮಾಡಿ ಗೆದ್ದಿದ್ದಾರೆ. ಪ್ರೇಕ್ಷಕರಿಗೆ ಬಹಳ ಹತ್ತಿರವಾಗಿ ರಣಗಲ್ ಪಾತ್ರದ ಸುತ್ತ ಕಥೆಯನ್ನು ಹೆಣೆದಿದ್ದಾರೆ. ಭಾವನಾತ್ಮಕ ಅಂಶಗಳನ್ನು ಜೋಡಿಸುತ್ತಾ ಅಲ್ಲಲ್ಲಿ ಸಣ್ಣ ಸಣ್ಣ ಎಲಿವೇಶನ್ ಸೀನ್ಸ್ ಇಟ್ಟು ಸಿನಿಮಾ ನಡೆಸಿಕೊಂಡು ಹೋಗಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ರಣಗಲ್ ಶಿವಣ್ಣ ಮಾತು ಕಮ್ಮಿ, ಋಣಾಪುರದ ಜನರ ನೋವು, ಕಾರ್ಮಿಕರ ಸಂಕಷ್ಟಗಳ ಸುತ್ತ ಕಥೆ ಸಾಗುತ್ತದೆ. ಘಟ್ಟ ಎಂಬ ಸೈಕೋ ರಾಕ್ಷಸನ ಆರ್ಭಟವೂ ಇದೆ. ವಕೀಲನಾಗಿ ಜನರ ಪರ ನಿಲ್ಲುವ ರಣಗಲ್ ಮೇಲೆ ಆ ಊರಿನ ಸರ್ಕಾರಿ ಆಸ್ಪತ್ರೆಗೆ ಬರುವ ವೈದ್ಯೆ ವೈಶಾಲಿ ರುಕ್ಮಿಣಿ ವಸಂತ್ ಪ್ರೀತಿ ಹುಟ್ಟುತ್ತದೆ. ಕಾರ್ಖಾನೆ ಕಾರ್ಮಿಕರು ತಮಗಾದ ಅನ್ಯಾಯಕ್ಕೆ ನ್ಯಾಯ ಕೇಳಿದಕ್ಕೆ ಜೀವವನ್ನೇ ಕಳೆದುಕೊಳ್ಳುತ್ತಾರೆ. ಅಲ್ಲಿಗೆ ರಣಗಲ್ ಕರಿಕೋಟು ಪಕ್ಕಿಗೆಟ್ಟು ಲಾಂಗ್ ಹಿಡಿಯುವುದರಿಂದ ಇಂಟರ್ವಲ್. ಸೆಕೆಂಡ್ ಹಾಫ್ನಲ್ಲಿ ತನ್ನವರಿಗಾಗಿ ಫರಾಡೆ ವಿರುದ್ಧ ಭೈರತಿ ರಣಗಲ್ ತನ್ನದೇ ಮೈನಿ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ. ಅಲ್ಲಿಂದ ಮುಂದೆ ಫರಾಡೆ ಹಾಗೂ ರಣಗಲ್ ನಡುವಿನ ಏಟು ಎದುರೇಟು. ಇನ್ನುಳಿದ ಕತೆ ಕೊನೆಗೆ ತಮ್ಮ ಸಾಮ್ರಾಜ್ಯ ಉಳಿಸಿಕೊಳ್ಳಲು ಇಬ್ಬರು ಸರ್ಕಾರ ಮೇಲೆ ಪ್ರಭಾವ ಬೀರುವ ಮಟ್ಟಕ್ಕೆ ಬೆಳೆಯುತ್ತಾರೆ. ರಾಜಕೀಯ ನಾಯಕರನ್ನೇ ರಣಗಲ್ ಎದುರು ಹಾಕಿಕೊಂಡಾಗ ಋಣಾಪುರಕ್ಕೆ ಗುಣ ಬರುವಂತರಾಗುತ್ತದೆ. ಫಸ್ಟ್ ಹಾಫ್ ಕೊಂಚ ಅನ್ನಿಸುತ್ತದೆ. ಕಾರ್ಮಿಕರ ಸಂಕಷ್ಟಗಳನ್ನು ನಿಧಾನವಾಗಿ ನರ್ತನ್ ತೋರಿಸುತ್ತಾ ಹೋಗುತ್ತಾರೆ. ಶಿವಣ್ಣ ಆರ್ಭಟವು ಕಮ್ಮಿ ಇರುವುದರಿಂದ ಆ ರೀತಿ ಭಾಸವಾಗಬಹುದು. ಆದರೆ ಇಂಟರ್ವಲ್ ಫೈಟ್ ಬಳಿಕ ಸಿನಿಮಾ ವೇಗ ಪಡೆದುಕೊಳ್ಳುತ್ತದೆ. ಸೆಕೆಂಡ್ ಹಾಫ್ನಲ್ಲಿ ಅಸಲಿ ಮಜಾ ಸಿಗುತ್ತದೆ. ನರ್ತನ್ ಸಂಭಾಷಣೆ ಅದಕ್ಕೆ ಸಾಥ್ ಕೊಡುತ್ತದೆ. ಸಣ್ಣ ಸಣ್ಣ ಡೈಲಾಗ್ಸ್ ಕೂಡ ಸ್ಪಷ್ಟವಾಗುತ್ತದೆ. ಕ್ಲೈಮ್ಯಾಕ್ಸ್ ಅಂತೂ ರೋಟೀನ್ ಅನ್ನಿಸಿಬಿಡುತ್ತದೆ. ಎಮೋಷನಲ್ ಸನ್ನಿವೇಶಗಳು ಅಷ್ಟಾಗಿ ಇಂಪ್ಯಾಕ್ಟ್ ಮಾಡಿಲ್ಲ. ಇದೇ ಚಿತ್ರದ ದೊಡ್ಡ ಮೈನಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಿದ್ದರೆ